ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ದ್ವಿತೀಯ PUCಯ 6ನೇ ಘಟಕವಾಗಿರುವಂಥ ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು. ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳಲ್ಲಿ ಈಗಾಗಲೇ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಪಕ್ಷ ಎಂದರೇನು, ಸಮ್ಮಿಶ್ರ ಸರ್ಕಾರ ಎಂದರೇನು, ರಾಷ್ಟ್ರೀಯ ಪಕ್ಷ ಎಂದರೇನು, ಪ್ರಾದೇಶಿಕ ಪಕ್ಷ ಎಂದರೇನು, ಇವೆಲ್ಲವುಗಳು ಈಗಾಗಲೇ ನೋಡಿದ್ದಾಗಿದೆ ಹಿಂದಿನ ಒಂದು ಅವಧಿಯಲ್ಲಿ. ಇವತ್ತು ನೋಡುವಂಥ ವಿಷಯ ಅಂದರೆ ಚುನಾವಣಾ ಮೈತ್ರಿಕೂಟದಲ್ಲಿ 2 ಪ್ರಕಾರಗಳು. ಚುನಾವಣಾ ಮೈತ್ರಿಕೂಟದಲ್ಲಿ 2 ಪ್ರಕಾರಗಳು. ಸಮ್ಮಿಶ್ರ ಸರ್ಕಾರ ಎಂದರೆ, ಸಮ್ಮಿಶ್ರ ಸರ್ಕಾರ ಎನ್ನುವಂಥ ಕನ್ನಡ ಪದ ಈ ಒಂದು ಕೊಯಿಲಿಷನ್ ಎನ್ನುವ ಇಂಗ್ಲಿಷ್ ಭಾಷೆಯ ಪದದಿಂದ ಬರ್ತಾ ಇದೆ. ಕೊಯಿಲಿಷನ್ ಎನ್ನುವಂಥದ್ದು ಪದ ಲ್ಯಾಟಿನ್ ಭಾಷೆಯ ಕೊಯಿಲಿಸಿಯೆ ಎನ್ನುವ ಪದಗಳಿಂದ ಬರ್ತಾ ಇದೆ. ಕೋ ಎಂದರೆ ಒಟ್ಟಿಗೆ, ಅಲೆಸಿಯರ್ ಎಂದರೆ ಬೆಳೆಯುವುದು. ಒಟ್ಟಿಗೆ ಬೆಳೆಯುವುದೇ ಸಮ್ಮಿಶ್ರ ಸರ್ಕಾರ. ಹಾಗಾದರೆ ಸಮ್ಮಿಶ್ರ ಸರ್ಕಾರ ಎಂದರೆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಕೂಡಿಕೊಂಡು ನಡೆಸುವಂತ ಸರ್ಕಾರವೇ ಸಮ್ಮಿಶ್ರ ಸರ್ಕಾರ. 1986ರಿಂದ ಹಿಡ್ಕೊಂಡು 2014ರವರೆಗೆ ಹಾಗೂ 2019ರವರೆಗೆ ಇವತ್ತು ಭಾರತ ದೇಶದಲ್ಲಿ ಇರುವಂತಹ ಕೇಂದ್ರ ಸರ್ಕಾರ ಎಂಥದ್ದಿದೆ ಅಂದ್ರೆ ಸಮ್ಮಿಶ್ರ ಸರ್ಕಾರ. 1986ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಹಿಡ್ಕೊಂಡು BP ಸಿಂಗ್, HD ದೇವೇಗೌಡ, ಮನಮೋಹನ್ ಸಿಂಗ್ ಹಾಗೂ ನರೇಂದ್ರ ಮೋದಿ ಅವರ ಸರ್ಕಾರಗಳು ಎಂಥ ಸರ್ಕಾರಗಳಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ಹೊಂದಿರುವಂತ ಸರ್ಕಾರಗಳು. ಹಾಗಾದ್ರೆ ಅಂತ ಒಂದು ಮೈತ್ರಿಕೂಟದಲ್ಲಿ 2 ಪ್ರಕಾರಗಳು. ಆ 2 ಪ್ರಕಾರಗಳು ಯಾವುವು ಅಂದ್ರೆ, ಮೊದಲನೇದಾಗಿ ಚುನಾವಣಾ ಪೂರ್ವ ಮೈತ್ರಿಕೂಟ, ಎರಡನೇದು ಚುನಾವಣೋತ್ತರ ಮೈತ್ರಿಕೂಟ. ಚುನಾವಣಾ ಪೂರ್ವ ಅಂದ್ರೆ ಚುನಾವಣೆ ಆಗೋಕ್ಕಿಂತ ಪೂರ್ವದಲ್ಲಿ, ಚುನಾವಣೋತ್ತರ ಅಂದ್ರೆ ಚುನಾವಣೆ ಆದ ನಂತರ. ಹಾಗಾದ್ರೆ ಮೊದಲಾಗಿ ಬರ್ತಾ ಇದ್ದಾವೆ ಚುನಾವಣಾ ಪೂರ್ವ ಮೈತ್ರಿಕೂಟ ಎಂದರೆ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಚುನಾವಣಾ ಸಮೀಕ್ಷೆಯ ಆಧಾರದ ಮೇಲೆ ತಮ್ಮದೇ ಆಗಿರುವಂತಹ ಮೈತ್ರಿಕೂಟವನ್ನು ಮಾಡಿಕೊಳ್ಳುವುದೇ ಚುನಾವಣಾ ಪೂರ್ವ ಮೈತ್ರಿಕೂಟ. ಕೇಳ್ತಾರೆ 2 ಮಾರ್ಕ್ಸಿಗೆ. ಎಷ್ಟು ಮಾರ್ಕ್ಸಿಗೆ? 2 ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ. ಚುನಾವಣಾ ಪೂರ್ವ ಮೈತ್ರಿಕೂಟ ಎಂದರೆ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಚುನಾವಣಾ ಸಮೀಕ್ಷೆಯ ಆಧಾರದ ಮೇಲೆ ಸರ್ಕಾರ ನಡೆಸುವ ಉದ್ದೇಶದಿಂದ ಒಂದುಗೂಡಿರುವಂಥದ್ದೇ ಚುನಾವಣಾ ಪೂರ್ವ ಮೈತ್ರಿಕೂಟ. ಒನ್ಸ್ ಅಗೇನ್ ಐ ರಿಪೀಟ್, ಚುನಾವಣಾ ಪೂರ್ವ ಮೈತ್ರಿಕೂಟ ಎಂದರೆ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಚುನಾವಣಾ ಸಮೀಕ್ಷೆಯ ಆಧಾರದ ಮೇಲೆ ಸರ್ಕಾರವನ್ನು ನಡೆಸುವ ಉದ್ದೇಶದಿಂದ ಒಂದುಗೂಡಿರುವಂತ ಮೈತ್ರಿಯನ್ನು ನಾವೇನು ಕರಿತೀವಿ ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿಕೂಟ. 2019ರಲ್ಲಿ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಆಗೋಕ್ಕಿಂತ ಪೂರ್ವದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಮಹಾಗಠಬಂಧನವನ್ನು ಏರ್ಪಡಿಸಿದ್ರು. ಯಾರ್ಯಾರು ಕೂಡ್ಕೊಂಡು ಅಂದ್ರೆ ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಕುಮಾರಿ ಮಾಯಾವತಿ ಅವರಾಗಿರ್ಬೋದು, HD ದೇವೇಗೌಡರಾಗಿರ್ಬೋದು, ನಿತೀಶ್ ಕುಮಾರ್ ಅವರಾಗಿರ್ಬೋದು, ಲಾಲು ಪ್ರಸಾದ್ ಯಾದವ್ ಅವರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಚುನಾವಣಾ ಪೂರ್ವ ಮೈತ್ರಿಕೂಟವನ್ನು ಮಾಡಿಕೊಂಡು 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಎನ್ನುವಂಥ ಪಕ್ಷವನ್ನ ಧೂಳಿಪಟ ಮಾಡಬೇಕಂತ ತಿಳ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ದೊಡ್ಡ ಮಹಾಗಠಬಂಧನ ರಚನೆ ಮಾಡಿಕೊಂಡ್ರೆ ಯಾವಾದ್ರ ಮೇಲೆ ಅಂದ್ರೆ ಚುನಾವಣಾ ಪೂರ್ವದಲ್ಲಿ. ಯಾವಾಗ ಚುನಾವಣಾ ಸಮೀಕ್ಷೆಯನ್ನು ನೋಡ್ಕೊಂಡ್ರಿ, ಚುನಾವಣಾ ಸಮೀಕ್ಷೆಯಲ್ಲಿ ಎಲ್ಲೆಡೆ ನೋಡಿದಾಗ, ಹಲವಾರು ಸಮೀಕ್ಷೆಗಳನ್ನ ನೋಡಿದಾಗ, ದಿಗ್ವಿಜಯ ನ್ಯೂಸ್ ಆಗಿರ್ಬೋದು, TV9 ನ್ಯೂಸ್ ಆಗಿರ್ಬೋದು, ಸುವರ್ಣ
24/7 ನ್ಯೂಸ್ ಆಗಿರ್ಬೋದು, ಎಲ್ಲ ಒಂದು ನ್ಯೂಸ್ಗಳ ಸಮೀಕ್ಷೆ ಏನಾಯ್ತಪ್ಪ ಅಂದ್ರೆ ಎಲ್ಲೆಡೆ ಬಿಜೆಪಿ ಹೆಚ್ಚಿನ ಒಂದು ಬಹುಮತವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಅಂದಾಗ ಅವಾಗ ಏನಪ್ಪಾ ಅಂದ್ರೆ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟದ ಪಾರ್ಟಿ ಈ ಒಂದು NDA ಅನ್ನುವಂಥ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಇಲ್ಲಿ ಹೇಳ್ತಾ ಚುನಾವಣಾ ಪೂರ್ವ ಮೈತ್ರಿಕೂಟ ಅಂದ್ರೆ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಚುನಾವಣಾ ಸಮೀಕ್ಷೆಯ ಆಧಾರದ ಮೇಲೆ ಸರ್ಕಾರ ರಚನೆ ಮಾಡಬೇಕು ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಟ್ಟುಗೂಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆಯ್ತಪ್ಪ ಈಗಾಗಲೇ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅಂದ್ರೆ ಈ ಒಂದು ಬಿಜೆಪಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ತಿಳ್ಕೊಂಡು ಏನಂದ್ರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಕೂತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೈತ್ರಿಕೂಟ ಮಾಡ್ಕೊಂಡು ಯಾವ ರೀತಿ ಸರ್ಕಾರ ರಚನೆ ಮಾಡಬೇಕು ಅನ್ನೋದನ್ನ ಸಮೀಕ್ಷೆ ಆದ್ರ ಮೇಲೆ ಒಂದುಗೂಡುವಂತ ವ್ಯವಸ್ಥೆಯಿಂದ ನಾವೇನ್ ಕರಿತೀವಿ ಅಂದ್ರೆ ಅದು ಚುನಾವಣಾ ಪೂರ್ವ ಮೈತ್ರಿಕೂಟ. ಅಂದ್ರೆ ವಿವಿಧ ರಾಜಕೀಯ ಪಕ್ಷಗಳ ಒಂದುಗೂಡಿ ಚುನಾವಣಾ ಸಮೀಕ್ಷೆಯ ಆಧಾರದ ಮೇಲೆ ಸರ್ಕಾರ ರಚನೆ ಮಾಡಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡು ಒಂದುಗೂಡುವುದನ್ನು ಏನಂತ ಕರಿತೇವೆ ಅಂದ್ರೆ ನಾವು ಚುನಾವಣಾ ಪೂರ್ವ ಮೈತ್ರಿಕೂಟ. ಚುನಾವಣೆ ಆಗಿಲ್ಲ, ಚುನಾವಣೆಗಿಂತ ಪೂರ್ವದಲ್ಲಿ. ಇನ್ನು ಎರಡನೇ ಯಾವಪ್ಪ ಅಂದ್ರೆ ಚುನಾವಣೋತ್ತರ ಮೈತ್ರಿಕೂಟ. ಚುನಾವಣೆ ಆದ ನಂತರ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳು ಕೂಡಿಕೊಂಡು ನಡೆಸುವಂತ ಮೈತ್ರಿಕೂಟವೇ ಅದ್ಯಾವಪ್ಪ ಅಂದ್ರೆ ಚುನಾವಣೋತ್ತರ ಮೈತ್ರಿಕೂಟ. ಚುನಾವಣೆ ಆಗಿದೆ, ಈಗಾಗಲೇ ಏನಾಗಿದೆ, ಚುನಾವಣೆ ಆಗಿದೆ, ಆದ್ರೆ ಒಂದು ಸ್ಪಷ್ಟ ಬಹುಮತವನ್ನು ಒಂದು ಪಕ್ಷ ಪಡ್ಕೊಳ್ಳಿಲ್ಲ. ಈ ಉದಾಹರಣೆಗೆ ಬಿಜೆಪಿ ಪಕ್ಷ ಸುಮಾರು 360 ಬಹುಮತ ಪಡ್ಕೊಂಡಿತ್ತು, ಇನ್ನು 8 ಸೀಟ್ ಬೇಕಾಗಿತ್ತು. ಅದಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ NDA ಪಕ್ಷದ ಮೈತ್ರಿಕೂಟಗಳು ಯಾವಪ್ಪ ಅಂದ್ರೆ ಶಿವಸೇನಾ ಆಗಿರ್ಬೋದು, KJP ಆಗಿರ್ಬೋದು, BSR ಆಗಿರ್ಬೋದು, JDU ಆಗಿರ್ಬೋದು, ಹೌದಾ, YSR ಪಕ್ಷ ಆಗಿರ್ಬೋದು, LJP ಆಗಿರ್ಬೋದು, ಈ ಒಂದು ಪಕ್ಷದ ನಾಯಕರು ಪಡ್ಕೊಂಡು ಏನ್ ಮಾಡಿದಾರೆ ಮೋದಿ ಅವರು ಇವತ್ತೇನಪ್ಪ ಅಂದ್ರೆ ಹೆಚ್ಚಿನ ಬಹುಮತ ಪಡ್ಕೊಂಡು ಈಗ ಸರ್ಕಾರ ರಚನೆ ಮಾಡಿದ್ದಾರೆ. ಅಲ್ಲಿ ಅದಕ್ಕೆ ಹೇಳಿದ್ದಾರೆ ಏನಪ್ಪಾ ಅಂದ್ರೆ NDA ಮೈತ್ರಿಕೂಟದ ಬಿಜೆಪಿ ಪಾರ್ಟಿ, UPA ಮೈತ್ರಿಕೂಟದ ಕಾಂಗ್ರೆಸ್ ಪಕ್ಷ, ಮೈತ್ರಿಕೂಟ UPA ಮೈತ್ರಿಕೂಟದ ಕಾಂಗ್ರೆಸ್ ಪಕ್ಷ, NDA ಮೈತ್ರಿಕೂಟದ ಬಿಜೆಪಿ ಪಾರ್ಟಿ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್. NDA ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್, ರಾಷ್ಟ್ರೀಯ ಪ್ರಜಾಪ್ರಭುತ್ವ ಒಕ್ಕೂಟ. UPA ಅಂದ್ರೆ ಯೂನಿವರ್ಸಲ್ ಪ್ರೋಗ್ರೆಸಿವ್ ಅಲೈನ್ಸ್ ಅಥವಾ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್, ಸಂಯುಕ್ತ ಪ್ರಗತಿಪರ ಒಕ್ಕೂಟ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ಪಾರ್ಟಿ ಹೆಸರು ಏನಪ್ಪಾ ಅಂದ್ರೆ UPA, ಬಿಜೆಪಿ ಮೈತ್ರಿಕೂಟ ಪಾರ್ಟಿ ಹೆಸರು ಏನಪ್ಪಾ ಅಂದ್ರೆ NDA. ಹಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಚುನಾವಣೋತ್ತರ ಮೈತ್ರಿಕೂಟ ಎಂದರೆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳು ಕೂಡಿಕೊಂಡು ನಡೆಸುವಂತ ಸರ್ಕಾರವೇ ಅದು ಚುನಾವಣೋತ್ತರ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರ ಅಂತ ಇಲ್ಲಿ ನಾವು ಎರಡು ಪ್ರಕಾರಗಳ ವಿಂಗಡಣೆ ಮಾಡ್ತಾ ಇದ್ದಾವೆ. ಅದಕ್ಕೆ ಚುನಾವಣಾ ಮೈತ್ರಿಕೂಟದಲ್ಲಿ ಎರಡು ಪ್ರಕಾರಗಳು, ಒಂದು ಚುನಾವಣಾ ಪೂರ್ವ ಮೈತ್ರಿಕೂಟ, ಇನ್ನೊಂದು ಚುನಾವಣೋತ್ತರ ಮೈತ್ರಿಕೂಟ. ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು. ಇದನ್ನ 10 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ, ಗೊತ್ತಿರಲಿ. ಮೊದಲೇ ಒಂದು ಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮಿಕ್ಸ್ಡ್ ಗವರ್ಮೆಂಟ್ ಆರ್ ಕಂಬೈನ್ಡ್ ಗವರ್ಮೆಂಟ್. ಮೊದಲೇ ಸಮ್ಮಿಶ್ರ ಸರ್ಕಾರ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಬಹುಪಕ್ಷ ಪದ್ಧತಿಗೆ ಉದಾಹರಣೆ ಯಾವಪ್ಪ ಅಂದ್ರೆ ಭಾರತ, ಇಂಡಿಯಾ. ಅಲ್ಲಿ ಕೇಂದ್ರ ಈಗ ನೀವೆಲ್ಲ ಅಧ್ಯಯನ ಮಾಡಿದ್ರಿ. ಬಹುಪಕ್ಷ ಪದ್ಧತಿ, ಪಕ್ಷ ಪದ್ಧತಿಯಲ್ಲಿ 3 ಪ್ರಕಾರಗಳು: ಏಕಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ ಮತ್ತು ದ್ವಿಪಕ್ಷ ಪದ್ಧತಿ. ಹೌದಾ? ಅದಕ್ಕೆ ಹೇಳ್ತಾರೆ ಇಂಥ ಸಮ್ಮಿಶ್ರ ಸರ್ಕಾರ ಎಲ್ಲಿ ಜಾರಿ ಇರ್ತದೆ ಅಂದ್ರೆ ಅದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನಾಗಿದೆ ಅಂದ್ರೆ ಬಹುಪಕ್ಷ ಪದ್ಧತಿಗೆ ಉದಾಹರಣೆ ಯಾವಪ್ಪ ಅಂದ್ರೆ ಭಾರತ. ಹೇಳಿದೆ ನಾನು 1986, 1989, ಹೌದಾ, 2001, 2014, 2019 ಈ ಒಂದು ಅವಧಿಗಳಲ್ಲಿ ಭಾರತ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಇದ್ದವು. ಅದಕ್ಕೆ ಹೇಳ್ತಾರೆ ಸಮ್ಮಿಶ್ರ ಸರ್ಕಾರ ಎಲ್ಲಿ ಜಾರಿ ಇರ್ತದೆ ಅದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ. ಯಾಕಂದ್ರೆ ಭಾರತ ದೇಶದಲ್ಲಿ ಸುಮಾರು 250 ಪಕ್ಷಗಳಿದಾವೆ. ಅದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ದೇಶ ಬಹುಪಕ್ಷ ಪದ್ಧತಿಗೆ ಉದಾಹರಣೆ ಇಸ್ ಎ ಮಲ್ಟಿಪಲ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ.
ಅದಕ್ಕೆ ಈಗ ಈ ರೀತಿ ಇರೋದ್ರಿಂದ ಸಮ್ಮಿಶ್ರ ಸರ್ಕಾರ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಯಾಕಂದ್ರೆ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳಿದ್ದಾವೆ ನಮ್ಮ ದೇಶದಲ್ಲಿ. ಹಾಗಿರೋದ್ರಿಂದ ಇಲ್ಲೇನಪ್ಪಾ ಅಂದ್ರೆ ಇದು ಸಮ್ಮಿಶ್ರ ಸರ್ಕಾರ ಈ ದೇಶದಲ್ಲಿ ಮಾತ್ರ ಸಾಧ್ಯ ಇದೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ಎರಡನೇದಾಗಿ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇಟ್ಸ್ ಎ ಡೆಮೋಕ್ರಸಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಅದು ಯಾವ ಒಂದು ಸಿಸ್ಟಮ್ ಒಳಗಿದೆ ಅಂದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ನಡೆಯುವ ಸರ್ಕಾರ ಇರೋದ್ರಿಂದ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಹೊಂದಿದೆ. ಯಾಕಂದ್ರೆ ಇಲ್ಲೆಲ್ಲ ಜನಪ್ರತಿನಿಧಿಗಳು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂದ್ರೆ ಭಾರತ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟಂತ ಎಲ್ಲ ಪ್ರವೇಶಕರು ಚುನಾವಣೆಗೆ ಭಾಗವಹಿಸಿ ಅವರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಅದೊಂದು ಯಾವ ಸಿಸ್ಟಮ್ ಇದೆ ಅಂದ್ರೆ ಇದು ಇಸ್ ಎ ಡೆಮೋಕ್ರಸಿಯಲ್ ಸಿಸ್ಟಮ್. ಥರ್ಡ್ ಒನ್, ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಮೈತ್ರಿಯಾಗಿದೆ. ಸಮ್ಮಿಶ್ರ ಸರ್ಕಾರ ಹೆಂಗಾಗಿದೆ ಅಂದ್ರೆ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ. ಈ ಒಂದು ಈಗಾಗಲೇ ಚುನಾವಣಾ ಪೂರ್ವ ಅಂದ್ರೆ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಚುನಾವಣಾ ಸಮೀಕ್ಷೆ ಆಧಾರದ ಮೇಲೆ ಅಧಿಕಾರವನ್ನು ಪಡಿತಾ ಇದ್ದಾವೆ. ಚುನಾವಣೋತ್ತರ ಅಂದ್ರೆ ಚುನಾವಣೆ ಆದ ನಂತರ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಕೂಡಿಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾವೆ. ಅದಕ್ಕೆ ಈ 2 ಮೈತ್ರಿಕೂಟಗಳು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ ಇಲ್ಲಿ ಪ್ರಧಾನಿ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಮೋದಿ ಅವರು ಯಾವುದೇ ಒಂದು ಓನ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕಷ್ಟು ಪಕ್ಷಗಳಿದಾವೆ, 250ಕ್ಕಿಂತ ಹೆಚ್ಚಿನ ಪಕ್ಷಗಳಿದಾವೆ. ಹೌದಾ, 250 ಪಕ್ಷಗಳ ನಾಯಕರಿದ್ದಾರೆ. ಹೀಗಿರೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೋದಿ ಅವರು ಸ್ವತಂತ್ರ ನಿರ್ಧಾರಗಳನ್ನ ತಾವೇ ತೆಗೆದುಕೊಳ್ಳಿಕ್ಕೆ ಬರಂಗಿಲ್ಲ. ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಅಷ್ಟೇ ಬಹುಮತ ಪಡ್ಕೊಂಡು ರಚನೆ ಸರ್ಕಾರ ನಡೆಸ್ತಾ ಇದ್ರೆ ಅವಾಗ ಏನಪ್ಪಾ ಅಂದ್ರೆ ಮೋದಿ ಅವರು ಸ್ವತಂತ್ರ ನಿರ್ಧಾರ ಕೈಗೊಳ್ಳಿಕ್ಕೆ ಸಾಧ್ಯ ಇದ್ದು. ಆದರೆ ಇವತ್ತೇನಾಗಿದೆ ಅಂದ್ರೆ ಇಲ್ಲಿ ವಿವಿಧ ಪಕ್ಷ ನಾಯಕರು ಇರೋದ್ರಿಂದ ಯಾವುದೇ ನಿರ್ಧಾರ ಕೈಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವ್ರೇನಪ್ಪಾ ಅಂದ್ರೆ ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಸರ್ಕಾರದ ಮುಖ್ಯ ಸರ್ವಸಮ್ಮತ ವ್ಯಕ್ತಿಯಾಗಿರಬೇಕು. ಸರ್ಕಾರದ ಮುಖ್ಯಸ್ಥ ಹೇಗಾಗಿರ್ಬೇಕಂದ್ರೆ ಸರ್ವಸಮ್ಮತ ವ್ಯಕ್ತಿಯಾಗಿರಬೇಕು. ಎಲ್ಲಾ ಪಕ್ಷದ ನಾಯಕರು ಕೂಡ್ಕೊಂಡು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಇದ್ರೆ ಅವರೇ ಪ್ರಧಾನಿ. ಅದಕ್ಕೆ NDA ಮೈತ್ರಿಕೂಟದಲ್ಲಿ ಒಬ್ಬ ನಾಯಕನ ಆಯ್ಕೆ ಮಾಡಿದ್ರೆ ಅವ್ರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಇವತ್ತಿನ ಭಾರತದ ಪ್ರಸ್ತುತ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಇವರ ಸೇವೆ ಏನಪ್ಪಾ ಅಂದ್ರೆ ಎಲ್ಲ ಪಕ್ಷಗಳಿಗೆ ಅಷ್ಟೇ ಏನಪ್ಪಾ ಅಂದ್ರೆ ಇಷ್ಟ ಆಗಿದೆ. ಯಾಕಂದ್ರೆ ಇವರು ಈಗಾಗಲೇ ಗುಜರಾತ್ನಲ್ಲಿ 3 ಬಾರಿ ಮುಖ್ಯಮಂತ್ರಿಯಾಗಿ ಅಂತ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ ಆ ಗುಜರಾತ್ ರಾಜ್ಯವನ್ನು ಪ್ರಗತಿಯಲ್ಲಿ ಕೊಂಡಿದ್ದಾರೆ. ಆ ಒಂದು ನಿಟ್ಟಲ್ಲಿ ಇವತ್ತೇನಪ್ಪಾ ಅಂದ್ರೆ ಪಕ್ಷದ ಎಲ್ಲ ನಾಯಕರು ಕೂತ್ಕೊಂಡು ಒಬ್ಬ ಸರ್ವಸಮ್ಮತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರು. ಅವರೇನಪ್ಪಾ ಅಂದ್ರೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ. ಈ ಸರ್ಕಾರಗಳು ಅಸ್ಥಿರವಾಗಿರುತ್ತವೆ. ಇಲ್ಲಿ ಒಂದು ವೇಳೆ ಬಹುಪಕ್ಷ ಪದ್ಧತಿ ಅಥವಾ ಸಮ್ಮಿಶ್ರ ಸರ್ಕಾರ ಎಲ್ಲಾ ಪಕ್ಷದ ನಾಯಕರು ಸಹಕಾರ ಕೊಟ್ಟಿದ್ದೆ ಆದ್ರೆ ಏನಾಗ್ತದೆ, ಅದು 5 ವರ್ಷಗಳವರೆಗೆ ಏನಪ್ಪಾ ಅಂದ್ರೆ ಅಧಿಕಾರ ಪೂರ್ವಗೊಳಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಒಂದು ವೇಳೆ ಈ ಒಂದು ಪಕ್ಷದಿಂದ ಎಲ್ಲ ನಾಯಕರು ಹೊರಗಡೆ ಹೋದ್ರೆ ಸರ್ಕಾರ ಬಿದ್ದೋಗ್ತದೆ. ಅವಾಗ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಘೋಷಿಸ್ತಾರೆ. ಅಲ್ಲಿ ಮತ್ತೆ ಏನಪ್ಪಾ ಅಂದ್ರೆ 6 ತಿಂಗಳೊಳಗಾಗಿ ಚುನಾವಣೆ ನಡೀಲೇಬೇಕಾಗ್ತದೆ. ಅದಕ್ಕೆ ಇವೇನಪ್ಪಾ ಅಂದ್ರೆ ಸಮ್ಮಿಶ್ರ ಸರ್ಕಾರ ಇತ್ತಂದ್ರೆ ಇದು ಏನಂದ್ರೆ ಸ್ಥಿರವಾಗಿರಂಗಿಲ್ಲ. ನಂತರ ಇದು ಏಕಪಕ್ಷ ಪ್ರಾಬಲ್ಯಕ್ಕೆ ಸವಾಲಾಗಿದೆ. ಏಕಪಕ್ಷ ಪದ್ಧತಿಯನ್ನು ಹೊಂದಿರುವಂತ ರಾಷ್ಟ್ರ ಯಾವಪ್ಪ ಅಂದ್ರೆ ಇವತ್ತು ಚೀನಾ. ಅಲ್ಲಿ ಯಾವ್ದಿದೆ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಅಂತ ಇದೆ. ಹೀಗಿರೋದ್ರಿಂದ ಆ ರಾಷ್ಟ್ರಕ್ಕೆ ಏನಾಗಿದೆ, ಇದು ಪ್ರಾಬಲ್ಯವಾಗಿ ಏನಪ್ಪಾ ಅಂದ್ರೆ ಸವಾಲಾಗಿದೆ. ಏಕಪಕ್ಷ ಪದ್ಧತಿ ಇರೋದ್ರಿಂದ ಅಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರ ಸ್ಥಿರವಾಗಿ ಅಲ್ಲಿ ದೇಶದ ಮುಖ್ಯಸ್ಥ ಪ್ರಧಾನಿಗಳು ತಮ್ಮ ಸೇವೆಯನ್ನು ಪೂರ್ಣವಾಗಿ ಇಲ್ಲಿ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಏನಿಲ್ಲ ಅಂದ್ರೆ ಸಹಕಾರ ಇದ್ರೆ ಮಾತ್ರ ಇಲ್ಲಿ 5 ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಬಹುದು. ಇಲ್ಲ ಅಂದ್ರೆ ಸಹಕಾರ ಇಲ್ಲದೆ ಇದ್ದಾಗ ಅಧಿಕಾರದ ಕೆಳಗೆ ಇಳಿಯಬೇಕಾಗ್ತಾ ಇದೆ. ನಂತರ ಮಿತ್ರ ಪಕ್ಷಗಳು ಕೂಟದಿಂದ ಯಾವಾಗ ಬೇಕಾದ್ರೆ ನಾವು ಇಲ್ಲಿ ಹೊರಗಡೆ ಹೋಗಬಹುದು. ಯಾಕಂದ್ರೆ ಇಲ್ಲಿ ಸಹಕಾರ ಇಲ್ಲದೆ ಇದ್ದಾಗ ಒಂದು ಏಕತೆ ಅನ್ನೋದು ಇಲ್ಲದೆ ಇದ್ದಾಗ ಇಬ್ಬರಲ್ಲಿ ವೈಮನಸ್ಸು ಬಂದಾಗ ಪ್ರಧಾನಿ ಮತ್ತು ಇತರೆ ಪಕ್ಷದ ನಾಯಕರಲ್ಲಿ ವೈಮನಸ್ಸು ಬಂದಾಗ ವಿಧಿ ಇಲ್ಲದೆ ಪಕ್ಷದ ನಾಯಕರು ಏನ್ ಮಾಡ್ತಾರೆ, ಹೊರಗಡೆ ಬರ್ತಾರೆ. ಅವಾಗ ಎಲ್ಲ ಪಕ್ಷದ ನಾಯಕರು ಹೊರಗಡೆ ಹೋದಾಗ ಅಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತ ಸಿಗದೆ ಇದ್ದಾಗ ಮತ್ತೆ ಅಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರನ ಕೆಳಗಿಳಿಯಬೇಕಾಗ್ತದೆ. ಮತ್ತೆ ಅಲ್ಲಿ ಏನಪ್ಪಾ ಅಂದ್ರೆ ಉಪಚುನಾವಣೆ ಆಗ್ಲೇಬೇಕಾಗ್ತದೆ. ಒಂದು ವೇಳೆ ಸಹಕಾರ ಇದ್ದಿದೆ ಆದ್ರೆ ಪ್ರಧಾನಿ ಮೋದಿ ಅವರು ಏನಪ್ಪಾ ಅಂದ್ರೆ ಇಲ್ಲಿ 5 ವರ್ಷಗಳ ಕಾಲ ಪೂರ್ಣವಾಗಿ ಸೇವೆಯನ್ನ ಸಲ್ಲಿಸಬಹುದು. ಅದಕ್ಕೆ ಇಲ್ಲಿ ಒಂದು ಸಹಕಾರ, ಪ್ರೀತಿ, ಒಂದು ವಿಶ್ವಾಸ ಇತ್ತಪ್ಪ ಅಂದ್ರೆ ಇಲ್ಲಿ 5 ವರ್ಷಗಳ ಕಾಲ ಅಧಿಕಾರಾವಧಿ ಇರ್ತದೆ. ಇಲ್ಲ ಅಂದ್ರೆ ಸಹಕಾರ ಇಲ್ಲದೆ ಇದ್ದಾಗ ಯಾವುದೇ ಒಂದು ವೈಮನಸ್ಸು ಬಂದಾಗ ಈ ಮೈತ್ರಿಕೂಟದ ಪಕ್ಷ ಹೊರಗಡೆ ಬಂದಾಗ ವಿಧಿ ಇಲ್ಲದೆ ಬಿಜೆಪಿ ಪಕ್ಷ ತನ್ನ ಸ್ಥಾನಮಾನವನ್ನ ಕಳ್ಕೊಳ್ತದೆ, ಅಧಿಕಾರವನ್ನು ಕಳ್ಕೊಳ್ತದೆ ಅಂತೇಳಿ ಕೂಡ ಹೇಳ್ಬೋದು. ಒಟ್ಟಲ್ಲಿ ಈ ಒಂದು ಪ್ರಮುಖವಾಗಿರುವಂತಹ ಲಕ್ಷಣಗಳನ್ನ 10 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಇಲ್ಲಿ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ, ನೀವೆಲ್ಲ ಅಧ್ಯಯನ ಮಾಡಲೇಬೇಕು. ಎಸ್, ಉಳಿದ ಮತ್ತೆ ನಾಳೆ ನೋಡು.